ಸೊ ಗೈಸ್, ರಮ್ಯಾ ಅವರು ಮತ್ತೆ ರಚಿತಾ ರಾಮ್ ಅವರು ಮತ್ತೆ ಪ್ರಿಯಾಮಣಿ ಅವರಲ್ಲಿ ಜಾಸ್ತಿ ಐಟಮ್ ಸಾಂಗ್ಸ್ ನ ಯಾರು ಮಾಡಿದ್ದಾರೆ ಮತ್ತೆ ಜಾಸ್ತಿ ಐಟಮ್ ಮೂವಿಗಳನ್ನ ಯಾರು ಮಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಅಂತ ಬನ್ನಿ. ಸೊ ಮೊದಲಿಗೆ ಬರೋದು ರಚಿತಾ ರಾಮ್ ಅವರು. ಸೊ ರಚಿತಾ ರಾಮ್ ಅವರು ನಿಮ್ಗೆಲ್ಲ ಗೊತ್ತಲ್ಲ, ಐಟಮ್ ಸಾಂಗ್ಸ್ ಗಳನ್ನ ಅಷ್ಟೊಂದು ಮಾಡಲ್ಲ, ಆದ್ರೂ ಬಟ್ ಮಾಡಿದರೆ ಐಟಮ್ ಸಾಂಗ್ಸ್ ಗಳಲ್ಲಿ ಕೂಡ ಸಖತ್ತಾಗಿ ಕಂಡಿದ್ದಾರೆ ಅಂತ ಹೇಳ್ಬೋದು. ಅವರು ಜಾಸ್ತಿ ಐಟಮ್ ಸಾಂಗ್ಸ್ ನಲ್ಲಿ ಕಂಡಿರೋ ಮೂವಿ ಬಂದ್ಬಿಟ್ಟು ಐ ಲವ್ ಯು ಮೂವಿ ಅಂತ ಹೇಳ್ಬೋದು. ಐ ಲವ್ ಯು ಮೂವಿಯಲ್ಲಿ ತುಂಬಾನೇ ಐಟಮ್ ಡ್ರೆಸ್ ನಲ್ಲಿ ಕಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಆ ಮೂವಿಯಲ್ಲಿ ಅವ್ರ ಪಾತ್ರ ಹಂಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ರಚಿತಾ ರಾಮ್ ಅವರು ಐ ಲವ್ ಯು ಮೂವಿಯಲ್ಲಿ ಸಖತ್ ಮಾಡೆಲ್ ಡ್ರೆಸ್ ನಲ್ಲಿ ಕಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆ ಮೂವಿಯಲ್ಲಿ ಅವರಿಗೆ ಸಖತ್ತಾಗಿ ಚಾನ್ಸ್ ಸಿಕ್ಕಿದೆ ಮತ್ತೆ ಸಖತ್ತಾಗಿ ಬಳಸ್ಕೊಂಡಿದ್ದಾರೆ. ಬಟ್ ಆ ಮೂವಿಯಿಂದ ಅವ್ರ ಫ್ಯಾನ್ಸ್ ಗಳು ಸ್ವಲ್ಪ ಹೇಟ್ ಮಾಡ್ತಿದ್ರು. ಬಟ್ ಪರವಾಗಿಲ್ಲ, ಆಮೇಲೆಲ್ಲ ಅದು ಸರಿ ಹೋಯ್ತು. ಅದಾದ ನಂತರ ಸಾಕಷ್ಟು ಮೂವಿಗಳು ಬಂದಿವೆ. ಮತ್ತೆ ಆ ಮೂವಿಗಳಲ್ಲಿ ರಚಿತಾ ರಾಮ್ ಅವರ ಐಟಮ್ ಡ್ರೆಸ್ ನ ಬಾಳ ಮಾಡಿಲ್ಲ. ಮತ್ತೆ ಹಿಂದಿನ ಮೂವಿಗಳಲ್ಲಿ ಕೂಡ ಐಟಮ್ ಡ್ರೆಸ್ ನಲ್ಲಿ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಅವ್ರು ಮಾತ್ರ ಐಟಮ್ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣ್ತಾರ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಎಲ್ಲರ ಕ್ರಶ್ ರಚಿತಾ ರಾಮ್ ಅವರು ಅಂತ ಹೇಳ್ಬೋದು. ಹಾಗೆ ಡಿಂಪಲ್ ಕ್ವೀನ್ ಅಂತ ಹೇಳ್ಬೋದು. ಅವರು ಐಟಮ್ ಡ್ರೆಸ್ ಹಾಕೊಂಡ್ರೆ ಎಲ್ಲರೂ ಇಷ್ಟ ಪಡ್ತಾರೆ. ಯಾಕಪ್ಪ ಅಂದ್ರೆ ಅವರು ಹೇಗಿದ್ರು ಎಲ್ಲ ಜನರಿಗೆ ಇಷ್ಟ ಅಂತಾನೆ ಹೇಳ್ತೀನಿ. ನಮ್ಮ ಈ ಲಿಸ್ಟ್ ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಪ್ರಿಯಾಮಣಿ ಅವರು ಅಂತ ಹೇಳ್ತೇನೆ. ಹೌದು, ಪ್ರಿಯಾಮಣಿ ಅವರು ಕೂಡ ನಮ್ಮ ಕನ್ನಡದಲ್ಲಿ ಎಷ್ಟೋ ಮೂವಿಗಳು ಮಾಡಿದ್ದಾರೆ. ಮತ್ತೆ ಆ ಮೂವಿಗಳಲ್ಲಿ ಜಾಸ್ತಿ ಐಟಮ್ ಸಾಂಗ್ಸ್ ನಲ್ಲಿ ಮತ್ತೆ ಜಾಸ್ತಿ ಐಟಮ್ ಡ್ರೆಸ್ ನಲ್ಲಿ ಕಂಡಿದ್ದಾರೆ ಅಂತ ಹೇಳ್ಬೋದು. ಪ್ರಿಯಾಮಣಿ ಅವರಂದ್ರೆ ನೆನಪಾಗೋದು ಐಟಮ್ ಡ್ರೆಸ್ ನಲ್ಲಿ ಇರುವಂತಹ ಒಂದು ಬೊಂಬೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವರು ಪ್ರತಿಯೊಂದು ಮೂವಿಯಲ್ಲೂ ಕೂಡ ಐಟಮ್ ಡ್ರೆಸ್ ನ ಹಾಕ್ತಾರೆ. ಮತ್ತೆ ಆ ಐಟಮ್ ಡ್ರೆಸ್ ನಲ್ಲಿ ಇವರು ಸಖತ್ತಾಗಿ ಕಾಣ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮೂವಿ ಮಾಡಿದಾರೋ ಅಷ್ಟು ಮೂವಿಗಳಲ್ಲಿ ಸ್ವಲ್ಪ ಐಟಮ್ ಡ್ರೆಸ್ ಹಾಕೊಂಡು ಇವರು ಮೂವಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಜಸ್ಟ್ ಯಾವ್ದೋ ಒಂದು ಮೂವಿಯಲ್ಲಿ ಐಟಮ್ ಸಾಂಗ್ ಇದ್ರು ಕೂಡ ಪ್ರಿಯಾಮಣಿ ಅವರು ಹೋಗಿ ಆ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿ ಬರ್ತಿದ್ರು ಅಂತ ಹೇಳ್ಬೋದು. ಬಟ್ ಏನೇ ಅಲ್ಲಿ ಪ್ರಿಯಾಮಣಿ ಅವರು ಐಟಮ್ ಸಾಂಗಿಗೆ ಫೇಮಸ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡೋ ಹೀರೋಯಿನ್ಸ್ ಇದ್ದಾರೆ, ಅವರೆಲ್ಲರಿಗಿಂತ ಬೆಸ್ಟ್ ಅಂದ್ರೆ ಪ್ರಿಯಾಮಣಿ ಅವರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮೂವಿಯಲ್ಲೂ ಕೂಡ ಐಟಮ್ ಡ್ರೆಸ್ ಇಲ್ಲಾರ್ದೆ ಅವರು ಆಕ್ಟಿಂಗ್ ಮಾಡಿಲ್ಲ ಮತ್ತೆ ಡ್ಯಾನ್ಸ್ ಕೂಡ ಮಾಡಿಲ್ಲ ಅಂತ ಹೇಳ್ತೀನಿ. ಸೊ ನಮ್ಮ ಈ ಲಿಸ್ಟ್ ನ ಮೂರನೇ ಕಂಟೆಸ್ಟೆಂಟ್ ಅವರೇ ರಮ್ಯಾ ಅವರು ಅಂತ ಹೇಳ್ಬೋದು. ಸೊ ರಮ್ಯಾ ಅವರು ನಿಮ್ಗೆಲ್ಲ ಗೊತ್ತಲ್ಲ, ಎಷ್ಟೊಂದು ಮೂವೀಸ್ ಗಳನ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಹೀರೋಗಳು ಕೂಡ ಮೂವಿ ಮಾಡಿದ್ದಾರೆ. ಮತ್ತೆ ಅವರು ಏನಪ್ಪಾ ಅಂದ್ರೆ ಜಾಸ್ತಿ ಮೂವೀಸ್ ಅಲ್ಲಿ ಐಟಮ್ ಸಾಂಗ್ ಹಾಕೊಂಡೇ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಟ್ಟ ಆದ್ರೂ ಅವ್ರ ಫ್ಯಾನ್ಸ್ ಗಳು ರಮ್ಯಾ ಅವರ ಐಟಮ್ ಸಾಂಗ್ ನೋಡಕ್ಕೆ ಕಾಯ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಒಂದು ಬ್ಯೂಟಿ ಅಂದ್ರೇನೆ ರಮ್ಯಾ ಅವರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅವ್ರ ಐಟಮ್ ಡ್ರೆಸ್ ಹಾಕಿದ್ರೆ ಎಷ್ಟೋ ಆಡಿಯನ್ಸ್ ಇಂಪ್ರೆಸ್ ಆಗ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ರಮ್ಯಾ ಅವ್ರ ಅಂದ್ರೆ ಆ ರೀತಿ ಕ್ರೇಜ್ ಇತ್ತು ಅಂತ ಹೇಳ್ಬೋದು. ಸೊ ಗೈಸ್, ಇವಾಗ ನೀವ್ ಹೇಳಿ, ನಿಮ್ಗೆ ರಮ್ಯಾ ಅವರ ಮಾಡೆಲ್ ಡ್ರೆಸ್ ಇಷ್ಟ ಆಯ್ತಾ ಅಥವಾ ರಚಿತಾ ರಾಮ್ ಅವರ ಮಾಡೆಲ್ ಡ್ರೆಸ್ ಇಷ್ಟ ಆಯ್ತಾ ಮತ್ತೆ ಪ್ರಿಯಾಮಣಿ ಅವರ ಮಾಡೆಲ್ ಡ್ರೆಸ್ ಇಷ್ಟ ಆಯ್ತಾ? ಸೊ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾರ್ದು ಇಷ್ಟ ಆಯ್ತು ಅಂತೇಳಿ. ಬಟ್ ನಾನಿಲ್ಲಿ ಏನ್ ಹೇಳ್ತಿದ್ದೀನಪ್ಪ ಅಂದ್ರೆ ಇವರೆಲ್ಲರಿಗೂ ಕಂಪೇರ್ ಮಾಡಿ ಒಬ್ಬರನ್ನ ನಾನು ವಿನ್ನರ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ರಚಿತಾ ರಾಮ್ ಅವರು ಕೂಡ ಮಾಡೆಲ್ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣ್ತಾರೆ. ಮತ್ತೆ ರಮ್ಯಾ ಅವರು ಕೂಡ ಮಾಡೆಲ್ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣ್ತಾರೆ. ಬಟ್ ಇವರಿಬ್ಬರಿಗಿಂತ ಮಾಡೆಲ್ ಡ್ರೆಸ್ ನಲ್ಲಿ ಸಖತ್ತಾಗಿ ಕಾಣೋದು ಪ್ರಿಯಾಮಣಿ ಅವರು ಅಂತ ಹೇಳ್ಬೋದು. ಎಸ್, ಪ್ರಿಯಾಮಣಿ ಅವರು ಸಾಕಷ್ಟು ಮೂವಿಗಳಲ್ಲಿ ಮಾಡೆಲ್ ಡ್ರೆಸ್ ನ ಹಾಕೊಂಡು ಆಕ್ಟ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಇವತ್ತಿನ ವಿಡಿಯೋದ ವಿನ್ನರ್ ಬಂದ್ಬಿಟ್ಟು ಮತ್ತೆ ಮಾಡೆಲ್ ಡ್ರೆಸ್ ಗೆ ವಿನ್ನರ್ ಬಂದ್ಬಿಟ್ಟು ಪ್ರಿಯಾಮಣಿ ಅವರ ಅಂತ ಹೇಳ್ಬೋದು. ಗೈಸ್, ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಯಾರಿಗೂ ಬೇಕಾದ್ರೂ ವಿನ್ನರ್ ಮಾಡಬಹುದು. ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ರಚಿತಾ ರಾಮ್ ಅವರು ಅಂತೇಳಿ ಹೈಯೆಸ್ಟ್ ಕಮೆಂಟ್ ಹಾಕಿದ್ರೆ ರಚಿತಾ ರಾಮ್ ಅವರು ವಿನ್ನರ್ ಆಗ್ತಾರೆ. ಮತ್ತೆ ರಮ್ಯಾ ಅವರು ಅಂತೇಳಿ ಏನಾದ್ರು ಜಾಸ್ತಿ ಕಮೆಂಟ್ ಹಾಕಿದ್ರೆ ರಮ್ಯಾ ಅವರು ವಿನ್ನರ್ ಆಗ್ತಾರೆ. ಪ್ರಿಯಾಮಣಿ ಅಂತೇಳಿ ಏನಾದ್ರು ಜಾಸ್ತಿ ಕಮೆಂಟ್ ಹಾಕಿದ್ರೆ ಪ್ರಿಯಾಮಣಿ ಅವರು ಆಲ್ಮೋಸ್ಟ್ ಆಲ್ ವಿನ್ನರ್ ಆಗಿದ್ದಾರೆ ಮತ್ತೆ ವಿನ್ನರ್ ಆಗ್ತಾರೆ ಅಂತ ಹೇಳ್ಬೋದು. ಗೈಸ್, ನಿಮ್ಗೆ ಯಾರು ಇಷ್ಟ ಅಂತೇಳಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಡಿಫ್ರೆಂಟ್ ವಿಡಿಯೋಸ್ಗಾಗಿ ಒಂದ್ಸಲಿ ಚಾನಲ್ ನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಬಿಟ್ರೆ ಬೇರೆ ಯಾವ ಚಾನಲ್ ಅಲ್ಲಿ ಸಿಗಲ್ಲ. ಇಡೀ ಕರ್ನಾಟಕದಲ್ಲೇನೆ ನಂದು ಒಂದು ಚಾನಲ್ ಈ ರೀತಿ ವಿಡಿಯೋಸ್ ಮಾಡುತ್ತೆ, ಬಿಟ್ರೆ ಯಾರು ಕೂಡ ಈ ರೀತಿ ವಿಡಿಯೋಸ್ ಮಾಡಲ್ಲ ಅಂತಾನೆ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಮುಂದೆ ಬರುವಂತ ವಿಡಿಯೋಗೋಸ್ಕರ ಹೆಲ್ಪ್ ಮಾಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಇದೇ ರೀತಿ ವಿಡಿಯೋಸ್ ಮಾಡೋಕ್ಕೋಸ್ಕರ ಕಮೆಂಟ್ ನಲ್ಲಿ ಎಸ್ ಅಂತೇಳಿ ಕಮೆಂಟ್ ಮಾಡಿ. ನಾನು ಇದೇ ರೀತಿ ವಿಡಿಯೋಸ್ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ.